ಒಂದು ಸುಂದರ ಕಾಡು, ಹಸಿರು ಮರಗಳು, ಹರಿದಾಡುತ್ತಿರುವ ನದಿಗಳು, ಹಾಡುತ್ತಿರುವ ಹಕ್ಕಿಗಳು. ಎಲ್ಲವನ್ನೂ ಕಾಡು ತನ್ನ ಮಡಿಲಲ್ಲಿ ಬೆಳೆಯುತ್ತಿತ್ತು. ಆ ಕಾಡಿನಲ್ಲಿ ಎಲ್ಲ ಹಕ್ಕಿಗಳಿಗೆ ಹೆಸರು ಇತ್ತು, ಆದರೆ ಒಂದು ಹಕ್ಕಿಗೆ ಮಾತ್ರ ಹೆಸರು ಇರಲಿಲ್ಲ. ಉಳಿದ ಹಕ್ಕಿಗಳು ಆ ಹಕ್ಕಿಯನ್ನು ಹೆಸರಿಲ್ಲದ ಹಕ್ಕಿ ಎಂದು ತೊಡೆಯುತ್ತಿದ್ದರು. ಹೆಸರಿಲ್ಲದ ಹಕ್ಕಿಗೆ ತುಂಬಾ ನೋವಾಯಿತು. ನಾನು ಹೆಸರಿಲ್ಲದವ ಅಲ್ವಾ, ಏನಾದರೂ ಮಾಡಬೇಕು ಎಂದು ನಿರ್ಧರಿಸಿತು. ಅದೊಂದು ದಿನ ಕಾಡಿಗೆ ಬೆಂಕಿ ತಗುಲಿತು. ಎಲ್ಲ ಹಕ್ಕಿಗಳು ಎದ್ದೋಡುತ್ತಾ ತಮ್ಮ ಪ್ರಾಣ ಉಳಿಸಿಕೊಂಡವು. ಆದರೆ ಹೆಸರಿಲ್ಲದ ಹಕ್ಕಿ ನದಿಯಿಂದ ಎಚ್ಚರಿಕೆಯಿಂದ ನೀರು ತಂದು ಬೆಂಕಿ ನಂದಿಸಲು ಶುರುಮಾಡಿತು. ಅದೊಂದೇ ಮತ್ತೆ ಮತ್ತೆ ನೀರು ತಂದು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತಿತ್ತು. ಇದನ್ನು ನೋಡಿ ಮರುಳು ಹೋಗಿದ ಮತ್ತೊಂದು ಹಕ್ಕಿ ಸಹ ತಾನು ಸಹಾಯ ಮಾಡಿತು. ಮುಂದೆ ಎಲ್ಲ ಹಕ್ಕಿಗಳು ಸೇರಿ ಬೆಂಕಿಯನ್ನು ನಂದಿಸಿದವು. ಅಂದು ರಾತ್ರಿ ಎಲ್ಲ ಹಕ್ಕಿಗಳು ಸೇರಿ ಹೇಳಿದರು, ಈ ಹಕ್ಕಿಗೆ ಹೆಸರಿಲ್ಲ, ಆದರೆ ಇದರ ಧೈರ್ಯಕ್ಕೆ ನಮಸ್ಕಾರ. ಇಂದಿನಿಂದ ಇದರ ಹೆಸರು ಧೈರ್ಯ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅದರ ಬಳಿಕ ಹೆಸರಿಲ್ಲದ ಹಕ್ಕಿ ಧೈರ್ಯ ಎಂಬ ಹೆಸರಿನೊಂದಿಗೆ ಎಲ್ಲರ ಹೃದಯದಲ್ಲಿ ಸ್ಥಾನ ಹೊಂದಿತು. ಹೆಸರಿಗಿಂತ ಶ್ರಮ, ಧೈರ್ಯ ಮತ್ತು ನಿಷ್ಠೆ ಮುಖ್ಯವೆಂಬ ಪಾಠ ಎಲ್ಲರೂ ಕಲಿತರು.